ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ರಿವ್ಯೂ ನೋಡೋದಾದ್ರೆ ಒಟ್ನಲ್ಲಿ ಇಂಡಿಯಾ ವರ್ಸಸ್ UAE. ಒಟ್ನಲ್ಲಿ ಮೇನ್ ಗುರು ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಅಲ್ಲೇ ಅನ್ಕೊಂಡೆ ನಾನು ಮ್ಯಾಚ್ ಒಂದು ಸೈಡ್ ಮಾಡಿದ್ರು, ಮ್ಯಾಚ್ನ ಗೆದ್ಕೊಂಡ್ರು. ಒಟ್ನಲ್ಲಿ ಮ್ಯಾಚ್ ಏನು ಅಂತ ತೀರಾ ಹೇಳ್ಕೊಳ್ಳೋ ಇಂಟೆನ್ಷನ್ ಇರಲಿಲ್ಲ. ತೀರಾ ಅಂತ ಹೇಳ್ಕೊಳ್ಳೋ UAE ಗೆದ್ದೇ ಗೆಲ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಒಟ್ನಲ್ಲಿ ಗೆಲ್ಲಿಲ್ಲ. ಒಟ್ನಲ್ಲಿ ಅನ್ನೋದಕ್ಕಿಂತ ಇವರು ಟೀಮ್ ಚೇಂಜಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಇವರು ಕರ್ಕೊ ಬಂದ್ರು ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ ನಾನೇನೋ ಜಸ್ಪ್ರೀತ್ ಬೂಮ್ರಾನ ಆಡಿಸ್ತಾರೆ ಅಂತ ಒಟ್ನಲ್ಲಿ ಅನ್ಕೊಂಡಿದ್ದೆ. ಒಟ್ನಲ್ಲಿ ಆಡಿಸಿದ್ರು. ಒಟ್ನಲ್ಲಿ ಒಂದೊಳ್ಳೆ ಸ್ಪಿನ್ನಿಂಗ್ ಮೂವ್ನ ಇವರು ಕರ್ಕೊಂಡು ಹೋದ್ರು ಅನ್ಬೋದು. ಯಾಕೆಂದ್ರೆ ಇಂಡಿಯಾದವರು ಒಂದೊಳ್ಳೆ ಬೌಲಿಂಗ್ ಸ್ಟಾರ್ಟ್ನ ಕೊಟ್ಟರು ಅನ್ಬೋದು. ಯಾಕೆಂದ್ರೆ ಕುಲ್ದೀಪ್ ಯಾದವ್ ಆಗಲಿ, ಇಲ್ಲಿ ಶಿವಮ್ ದುಬೆ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಯಾಕೆಂದ್ರೆ ಇಲ್ಲಿ ಮೇನ್ ಗುರು ಇವರು ಮಿನಿಮಮ್ ಪವರ್ ಪ್ಲೇಲಲ್ಲೇ ಇವರು 4 ವಿಕೆಟ್ ಕಳ್ಕೊಬಿಟ್ಟು 2 ವಿಕೆಟ್ ಕಳ್ಕೊಬಿಟ್ಟಿದ್ರು. ಪವರ್ ಪ್ಲೇ ಆದ ತಕ್ಷಣ ಹಂಗೆ 10ನೇ ಓವರಲ್ಲಿ ಆಲ್ಮೋಸ್ಟ್ ಇವರು 7 ವಿಕೆಟ್ ಕಳ್ಕೊಂಡಿದ್ರು. ಒಟ್ನಲ್ಲಿ ಮೇನ್ ಗುರು ಇಂಡಿಯಾದವರು ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಯಾಕೆಂದ್ರೆ ಪವರ್ ಪ್ಲೇಯಲ್ಲಿ ಇವರು ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಲಿ ಇದೇನು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇರಲಿಲ್ಲ ಅನ್ಬೋದು. ಒಟ್ನಲ್ಲಿ ಅವರು ಸಿಕ್ಕಾಪಟ್ಟೆ ಡಲ್ ಇತ್ತು. ಒಟ್ನಲ್ಲಿ ಟೀಮು ಅಂತ ಹೇಳ್ಕೊಳ್ಳೋ ಟೀಮ್ ಇರಲಿಲ್ಲ. ಒಟ್ನಲ್ಲಿ ಸಿಕ್ಕಾಪಟ್ಟೆ ತೀರಾ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಅವರು ಮಾಡಿದ್ದು ಏನಂದ್ರೆ ಒಟ್ನಲ್ಲಿ ಒಂದು 5ನೇ ಓವರಲ್ಲಿ ಏನೋ ಮೋಸ್ಟ್ಲಿ ನನ್ನ ಪ್ರಕಾರ ಇವರು 50 ರನ್ ಇತ್ತು. ಏನೋ ಏನು ಗುರು ಇಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದಕ್ಕಿಂತ ಒಟ್ನಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಪವರ್ ಪ್ಲೇ ಮುಗಿಯೋ ತನಕ ಒಟ್ನಲ್ಲಿ ಒಂದು ಲೆವೆಲ್ಗೆ ಇತ್ತು. ಪವರ್ ಪ್ಲೇ ಮುಗಿದ ತಕ್ಷಣ ಟಕಾಟಕ್ ಅಂತ ಎಲ್ಲರೂ ಔಟ್ ಆದರು ಅನ್ಬೋದು. ಒಟ್ನಲ್ಲಿ ಮೇನ್ ಇಂಡಿಯಾ ಫೀಲ್ಡಿಂಗ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಕ್ಯಾಚ್ ಮಿಸ್ ಆಗಲಿ, ಒಟ್ನಲ್ಲಿ ಚೆನ್ನಾಗಿ ಅಂತ ಹೇಳ್ಕೊಳ್ಳೋ ಕ್ಯಾಚ್ ಮಿಸ್ ಆಗಲಿ, ರನ್ಔಟ್ಗಳಾಗಲಿ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ತೀರಾ ಈ ಏಷ್ಯಾ ಕಪ್ಪಲ್ಲಿ ಒಂದು ಸೈಡ್ ಮ್ಯಾಚ್ಗಳನ್ನ ಮಾಡ್ಕೋತಾರೆ ಅನ್ಬೋದು. ಒಟ್ನಲ್ಲಿ ಅಂತ ಇಂಟೆನ್ಷನ್ ಮ್ಯಾಚ್ಗಳು ಇರಲಿಲ್ಲ ಅನ್ಬೋದು. ಒಟ್ನಲ್ಲಿ ಇದು ಇಂಡಿಯಾಗೆ ಈಸಿ ಮ್ಯಾಚ್ ಅನ್ಬೋದು. ಯಾಕೆಂದರೆ ಇಂಡಿಯಾ ಬೌಲಿಂಗು ಒಟ್ನಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಟಾಸ್ನ ಗೆದ್ದು ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಇಂಡಿಯಾದವರು ಒಟ್ನಲ್ಲಿ ನಾನೇನೋ ಒಂದು 100 ಹೊಡಿತಾರೆ ಅಂದ್ಕೊಂಡಿದ್ದೆ. ಇವರು 100 ಹೊಡಿಲ್ಲ, 56ಕ್ಕೆ ಆಲ್ಔಟ್ ಆದರು. ಒಟ್ನಲ್ಲಿ ಅವರು ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಂಡಿಯಾ ಒಟ್ನಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿ ಬೌಲಿಂಗು ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿ ಕೊಟ್ಟರು ಅನ್ಬೋದು. ಏಕೆಂದರೆ ಇವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ತೀರಾ ಒಂದು ಸೈಡ್ ಮ್ಯಾಚ್ನ ಮಾಡಿಸ್ಕೊಂಡ್ರು ಅನ್ಬೋದು. ಯಾಕೆಂದರೆ ಇಂಡಿಯಾ ಬೌಲಿಂಗ್ ನೋಡೋದಾದ್ರೆ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಓವರ್ನ ಆಡಿಸಿದ್ರು. ಒಟ್ನಲ್ಲಿ 1 ವಿಕೆಟ್ ತೆಗಿಲಿಲ್ಲ. ಜಸ್ಪ್ರೀತ್ ಬೂಮ್ರಾ ಕ್ರೂಷಿಯಲ್ 1 ವಿಕೆಟ್ನ ತಕ್ಕೊಟ್ರು ಅನ್ನೋದಕ್ಕಿಂತ ಒಟ್ನಲ್ಲಿ ಜಸ್ಟ್ 19 ರನ್ ಕೊಟ್ಟರು ಅನ್ಬೋದು. ಇಲ್ಲಿ ಶಿವಮ್ ದುಬೆ ಆಲ್ರೌಂಡರ್ ಪ್ರದರ್ಶನ ಮಾಡಿದ್ರು ಅನ್ಬೋದು. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ರನ್ನು ಹೊಡಿಲಿಲ್ಲ ಅನ್ಬೋದು. ಒಟ್ನಲ್ಲಿ ಅವರು ನಾನೇನೋ ಒಂದು 100 ರನ್ ಹೊಡಿತಾರೆ ಅಂದ್ಕೊಂಡಿದ್ದೆ. ಇವರು 100 ರನ್ ಹೊಡಿಲಿಲ್ಲ. ಒಟ್ನಲ್ಲಿ ಶಿವಮ್ ದುಬೆ, ಕುಲ್ದೀಪ್ ಯಾದವ್ ಒಟ್ನಲ್ಲಿ ಒಂದೊಳ್ಳೆ ರನ್ ವಿಕೆಟ್ಗಳನ್ನ ತಕ್ಕೊಟ್ರು. ಕುಲ್ದೀಪ್ ಯಾದವ್ 3 ವಿಕೆಟ್ ತಕ್ಕೊಟ್ರೆ, ಇಲ್ಲಿ ಕುಲ್ದೀಪ್ ಯಾದವ್ 4 ವಿಕೆಟ್ ತಕ್ಕೊಟ್ರೆ, ಶಿವಮ್ ದುಬೆ 3 ವಿಕೆಟ್ನ ತಕ್ಕೊಟ್ರು. ಒಟ್ನಲ್ಲಿ ಇಲ್ಲಿ ವರುಣ್ ಚಕ್ರವರ್ತಿ ಇದಲ್ಲ 1 ವಿಕೆಟ್, ಅಕ್ಷಯ್ ಪಟೇಲ್ 1 ವಿಕೆಟ್, ಜಸ್ಪ್ರೀತ್ ಬೂಮ್ರಾ 1 ವಿಕೆಟ್, ಹಾರ್ದಿಕ್ ಪಾಂಡ್ಯ ಏನು ವಿಕೆಟ್ ತೆಗಿಲಿಲ್ಲ ಅಂದರೆ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ನಲ್ಲಿ ಇಂಡಿಯಾ ಒಟ್ನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡು ಈಸಿ ಮ್ಯಾಚ್ ಅನ್ಬೋದು. ಒಟ್ನಲ್ಲಿ ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ, ಒಟ್ನಲ್ಲಿ ಈಸಿ ಮ್ಯಾಚ್ ಮಾಡಿಕೊಂಡ್ರು. ಒಟ್ನಲ್ಲಿ ಟೀಮ್ ಚೇಂಜಸ್ ಮಾಡಿಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಂಡಿಯಾ 157ನ ಟಾರ್ಗೆಟ್ ಕೊಟ್ಟರು ಗುರು. ಒಟ್ನಲ್ಲಿ 57 ರನ್ಗಳಿಗೆ ಬರೀ ತೀರಾ ಲೋ ಟಾರ್ಗೆಟ್ ಮಾಡಿಕೊಂಡ್ರು. ಒಟ್ನಲ್ಲಿ ಅವರು ಬರೀ 57 ರನ್ನ ಟಾರ್ಗೆಟ್ ಮಾಡೋಕ್ಕೆ ಕೊಟ್ಟರು. ಒಟ್ನಲ್ಲಿ ಇಂಡಿಯಾ 57ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ನಲ್ಲಿ ಇಂಡಿಯಾದವರು 57ನ ಚೇಸ್ ಮಾಡೋಕ್ಕೆ ಬಂದು ಒಟ್ನಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ ಫಸ್ಟ್ ಓವರಲ್ಲಿ 6-4 ರನ್ನ ಹೊಡೆದು ಚೆಚ್ಚಿ ಕೆಡದ್ರು ಅನ್ಬೋದು. 16 ಬಾಲ್ಗೆ 30 ರನ್ನು ಎಕ್ಸ್ಪೆಕ್ಟೇಷನ್ ಇತ್ತು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ಸ್ ಚೆನ್ನಾಗಿ ಮಾಡ್ಕೊಂಡ್ರು ಹೋದ್ರು ಅನ್ಬೋದು. ಒಟ್ನಲ್ಲಿ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರು ಅನ್ಬೋದು. ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಅನ್ನೋದಕ್ಕಿಂತ ಜಸ್ಟ್ ಒಂದು 6ನ ಹೊಡೆದು ಮ್ಯಾಚ್ನ ಬೇಗನೆ ಮುಗಿಸಿದ್ರು ಅನ್ಬೋದು. ಇಲ್ಲಿ ಶುಭ್ಮನ್ ಗಿಲ್ಲು, ಅಭಿಷೇಕ್ ಶರ್ಮಾ ಬೇಗನೆ ಮ್ಯಾಚ್ ಮುಗಿಸಿದ್ರು ಅನ್ಬೋದು. ಅವರು
ಅಯ್ಯೋ ಅದು 14 ಓವರ್ಗೆ 57 ರನ್ ಹೊಡೆದ್ರೆ ಇವರು ಬರೀ 4 ಓವರ್ಗೆ ಬೇಗ ಮ್ಯಾಚ್ನೇ ಮುಗಿಸ್ರು ಅನ್ಬೋದು. ಒಟ್ನಲ್ಲಿ ಪವರ್ ಪ್ಲೇಯಲ್ಲೇ ಒಂದು ವಿಕೆಟ್ ಕಳ್ಕೊಂಡ್ರೆ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ನಲ್ಲಿ ಪವರ್ ಪ್ಲೇಯಲ್ಲೇ ಮ್ಯಾಚ್ನ ಮುಗಿಸ್ಕೊಂಡ್ರು. ಒಟ್ನಲ್ಲಿ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅವ್ರ ಕಡೆ ಒಂದು ವಿಕೆಟ್ ತೆಗೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಅಭಿಷೇಕ್ ಶರ್ಮಾ ಒಟ್ನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಒಟ್ನಲ್ಲಿ ಶುಭ್ಮನ್ ಗಿಲ್ ಒಂದೊಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ನ ಇವರು ತಗೊಬಂದರು. ಒಟ್ನಲ್ಲಿ ಜಿತೇಶ್ ಶರ್ಮಾ ಇವ್ರನ್ನ ಕುಣಿಸಿದ್ರು. ಒಳ್ಳೆ ಜಿತೇಶ್ ಶರ್ಮನ ಇವರು ಆಡಿಸ್ಬೋದಿತ್ತು, ಏನು ಮ್ಯಾಟ್ರ್ ಆಯ್ತಿರಲಿಲ್ಲ ಅನ್ಬೋದು. ಒಟ್ನಲ್ಲಿ ಆಡಿಸ್ಲಿಲ್ಲ, ಟೀಮ್ ಚೇಂಜಸ್ ಇದ್ದರೂ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ನಲ್ಲಿ 2 ಸ್ವಿನ್ನಿಂಗ್ ತಗೊಬಂದು ಇವರು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ನ ಮಾಡಿದ್ರು. ಇಲ್ಲಿ ಜಸ್ಪ್ರೀತ್ ಬೂಮ್ರಾ ನನ್ನ ಪ್ರಕಾರ ಎಲ್ಲ ಮ್ಯಾಚಲ್ಲೂ ಆಡಿಸೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. 99% ನನ್ನ ಪ್ರಕಾರ ಎಲ್ಲ ಮ್ಯಾಚಲ್ಲೂ ಆಡಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಇವರು ಹರ್ಷದೀಪ್ ಸಿಂಗ್ ಮ್ಯಾಚ್ನ ಯಾವ ಮ್ಯಾಚಲ್ಲಿ ಬೇಕೋ ಆ ಮ್ಯಾಚಲ್ಲಿ ಅಷ್ಟೇ ಆಡಿಸ್ತಾರೆ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಇಂಡಿಯಾ 9 ವಿಕೆಟ್ಗಳ ಭರ್ಜರಿ ಜಯ, ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಒಟ್ನಲ್ಲಿ ಮ್ಯಾಚು ಬೇಗನೆ ಮುಗೀತು. ಒಟ್ನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.